ಸೊ ಈ ರೀತಿ ಗಲಾಟೆ ಮಾಡ್ತಿದ್ರೆ ನಾವು ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡೋಣ. ಸರ್ 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 ಬೇಡ ಸರ್, ಕಮಿಷನರ್ ಸರ್ಗೆಲ್ಲ ಫೋನ್ ಮಾಡೋದು ಬೇಡ ಸರ್, ಪ್ಲೀಸ್ ಸರ್. ಅದು ನೀವು ಪ್ರೊಟೆಸ್ಟ್ ಮಾಡಿ ಈ ಮನೆಯವ್ರಿಗೆ ತೊಂದರೆ ಕೊಡ್ತಿದ್ದೀರಾ ಅಂತ ಈ ಮನೆಯವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಬರಬೇಕಾಯ್ತು. ಏನು ಸರ್ ಇದು? ಇವ್ರನ್ನೆಲ್ಲ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ನೀವೇ ಇವ್ರ ಜೊತೆ ಮಾತಾಡ್ತಾ ನಿಂತಿದ್ದೀರಲ್ಲ. ನಾವು ಹೇಗ್ರಿ ಇವ್ರನ್ನ ಓಡಿಸೋದು? ಇವರು ಪ್ರೊಟೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ತೊಗೊಂಬಂದಿದ್ದಾರೆ. ಇವ್ರ ಕಂಪ್ನಿ ಜೊತೆ ಟೈಪ್ ಆಗ್ತಿದ್ದೀವಿ ಅಂತ ನೀವು ಹೇಳಿ ಬೇರೆ ಕಂಪ್ನಿ ಜೊತೆ ಯಾಕ್ರಿ ಟೈಪ್ ಆಗ್ತಾ ಇದ್ದೀರಾ? ಕಂಪನಿನ? ಇನ್ಸ್ಪೆಕ್ಟರ್, ಇವರು ಸುಳ್ಳು ಹೇಳ್ತಿದ್ದಾರೆ. ಇವ್ರ ಕಂಪನಿ ಜೊತೆ ನಾವು ಯಾವುದೇ ಟೈಅಪ್ ಕೂಡ ಮಾಡ್ಕೊಂಡಿಲ್ಲ. ಇವರಿಲ್ಲಿ ಧರಣಿ ಕೂತಿರೋ ಉದ್ದೇಶನೇ ಬೇರೆ. ನನ್ನ ಮಗನಿಗೆ ಬೇರೆ ಹುಡುಗಿ ಜೊತೆ ಮದುವೆ ನಿಶ್ಚಯ ಆಗಿದೆ. ಅದಕ್ಕೂ ಮುಂಚೆ ಈ ಹುಡುಗರ ತಂಗಿ ಅಂದರೆ ಇಲ್ಲಿ ನಿಂತಿದ್ದಾರಲ್ಲ, ಇವ್ರ ಮಗಳ ಜೊತೆ ಮದುವೆ ನಿಶ್ಚಯ ಆಗಿತ್ತು. ಮದುವೆ ಕ್ಯಾನ್ಸಲ್ ಆಗಿ ಈಗ ಬೇರೆ ಹುಡುಗಿ ಜೊತೆ ಮದುವೆ ಆಗ್ತಿರೋದಕ್ಕೆ ಇವರೆಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ನೋಡಿದ್ರ ಸಾಹೇಬ್ರೆ, ವಿಷಯ ಈಗ ನಿಮಗೆ ಅರ್ಥ ಆಯ್ತು. ಇವ್ರ ಮಗ ನನ್ನ ಮಗಳನ್ನ ಇಷ್ಟಪಟ್ಟಿದ್ದ. ಇವನ್ ಮಗನ ಜೊತೆ ನನ್ನ ಮಗಳದು ಮದುವೆ ಕೂಡ ನಿಶ್ಚಯ ಆಗಿತ್ತು. ಈಗ ಅದನ್ನ ಕ್ಯಾನ್ಸಲ್ ಮಾಡಿ ಬೇರೆ ಮದುವೆ ಮಾಡಕ್ ಹೊರಟಿದ್ದಾರೆ. ಇದು ತಪ್ಪಲ್ವಾ? ಹಾಗೆ ನೋಡಿದ್ರೆ ಇವ್ರು ಮಾಡಿರೋ ಕೆಲಸಕ್ಕೆ ನಾವೇ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು. ಇವ್ರೇನ್ರಿ ಇವರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ? ಇದ್ಯಾಕೋ ಸುತ್ತಿ ಬಳಸಿ ನಮ್ಮ ಕುತ್ತಿಗೆ ಬರೋ ತರ ಕಾಣ್ತಿದೆ. ಮೊದಲು ಈ ಪೊಲೀಸ್ನವ್ರನ್ನ ಕಳಿಸ್ಬಿಡಿ. ನೀನು ಹೇಳೋದು ಸರಿನೇ. ಏನಿದ್ರು ನಾವು ಕುಂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಪೊಲೀಸು ಕಂಪ್ಲೇಂಟು ಅಂತಂದ್ರೆ ನಮ್ಮ ಕುತ್ತಿಗೆಗೆ ಬರುತ್ತೆ. ಸರಿ ಸರಿ, ಮೊದಲು ಇವ್ರನ್ನ ಕಳಿಸ್ಬಿಡಿ. ನೋಡಿ ಸರ್, ಈಗ ಹೆಣ್ಣಿನ ಕಡೆ ಬರೋ ಹೊತ್ತಾಯ್ತು. ಈ ವಿಷಯನ ನಾವೇ ಬಗೆಹರಿಸ್ಕೋತೀವಿ, ನೀವಿನ್ನು ಹೊರಡ್ಬೋದು. ನೋಡಿ, ಏನೇ ವಿಷಯ ಇದ್ರು ಬರೀ ಮಾತಲ್ಲೇ ಬಗೆಹರಿಸ್ಕೊಳ್ಳಿ, ಇಲ್ಲಾಂದ್ರೆ ನಾವು ಕ್ರಮ ಕೈಗೊಳ್ಬೇಕಾಗತ್ತೆ. ಸರಿ, ನಾವಿನ್ನು ಬರ್ತೀವಿ. ನೋಡಿದ್ರ ಸರ್, ನಾವ್ ಈಗಲೇ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೇಸ್ ಮಾಡ್ಬೋದಿತ್ತು. ಆದ್ರೆ ನಾವ್ ಯಾರೋ ಕೆಟ್ಟವ್ರಲ್ಲ. ಕೆಟ್ಟೋರಲ್ಲ ಅಂತ ಅಂದಮೇಲೆ ಇನ್ನು ಯಾಕೆ ಇಲ್ಲೇ ನಿಂತಿದ್ದೀರಾ? ಹೊರಟೋಗಿ. ನಾವಿಲ್ಲಿರೋದು ಕೆಟ್ಟ ಉದ್ದೇಶಕ್ಕಲ್ಲ, ಒಳ್ಳೆ ಉದ್ದೇಶಕ್ಕೆ. ನಮ್ಮ ಉದ್ದೇಶ ಈಡೇರೋವರೆಗೂ ನಾವ್ಯಾರು ಇಲ್ಲಿಂದ ಹೋಗಲ್ಲ. ನೀವಿದ್ದೀರಲ್ಲ, ಏನು ಹುಡುಗರು. ದಂಡಪಿಂಡ, ಈ ದತ್ತ ಇಂಥ ಎಷ್ಟು ಧರಣಿಗಳನ್ನ ನೋಡಿಲ್ಲ. ಮಹೇಶ, ನಿಂಗೊಂದು ವಿಷಯ ಗೊತ್ತಾ? ನನಗಾಗ ಸುಮಾರು 5 ವರ್ಷನೋ 5.5 ವರ್ಷನೋ ಇರಬೇಕು. ನಮ್ಮಪ್ಪ ನನ್ನನ್ನು ಸ್ವಾತಂತ್ರ್ಯ ಚಳುವಳಿ ಕರ್ಕೊಂಡು ಹೊರಟೋಗಿದ್ರು ಗೊತ್ತಾ. ಹಾಗೆ ನೋಡಿದ್ರೆ ಒಂದು ರೀತಿಯಲ್ಲಿ ನಾನು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತಲೇ ಹೇಳಬೇಕು. ಅಂತ ಅದರಲ್ಲಿ ಇದೆಲ್ಲ ಏನೋ. ಹೌದು ಸಮರ್, ದತ್ತ ಅವರು ನಮ್ಮ ಜೊತೆಗಿರೋದು ಒಂಥರ ಶಕ್ತಿ ಅಂತಾನೆ ಹೇಳ್ಬೇಕು. ತಾತ, ಇವ್ರು ಯಾಕೋ ಒಪ್ಕೊಳ್ಳೋ ತರ ಕಾಣ್ತಿಲ್ಲ. ನಾಳೆನೇ ಸಂಜೆ ಮದ್ವೆ. ನಾವ್ ಹೀಗೆ ಸೈಲೆಂಟ್ ಆಗಿದ್ರೆ ಇವ್ರು ನಮ್ಮ ಮಾತು ಕೇಳಲ್ಲ. ನಾವು ಶಾಂತಿಯಿಂದ ಹೋರಾಡೋ ಬದಲು ಶಕ್ತಿ ತೋರಿಸಿ ಹೋರಾಡೋಣ. ಆವಾಗ ಈ ಮದುವೆ ಖಂಡಿತವಾಗ್ಲೂ ಆಗುತ್ತೆ. ಗುರು, ನಾನು ಅವಾಗಲೇ ಹೇಳಲಿಲ್ವಾ, ಸಂಜೆನ ಎತ್ತಾಕೊಂಡೋಗಿ ನಮ್ಮ ನಿಧಿ ಜೊತೆಗೆ ಮದುವೆ ಮಾಡ್ಸೋಣ. ಇಲ್ಲಪ್ಪ, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಅಲ್ಲ, ಆ ಥರ ಮಾಡೋದಕ್ಕೆ ಇದೇನು ಮಕ್ಕಳಾಟನ, ಸಿನಿಮಾನ? ಹಾಗೇನಾದ್ರು ಒಂದು ವೇಳೆ ಈಗ ಮಾಡಿದ್ರೆ ಮುಂದೆ ದೊಡ್ಡ ರಾದ್ದ ಅಂತ ಆಗತ್ತೆ. ನೋಡು, ನಾವು ಕೊನೆ ಕ್ಷಣದವರೆಗೂ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಬೇಡ. ಈಗ ಶಾಂತವಾಗಿ ಹೇಗೆ ಹೋರಾಡಬೇಕು ಅಂತಿದ್ದೀರೋ ಅದೇ ದಾರಿಲಿ ಹೋಗೋಣ. ಆದರೂ ಇದ್ರ ನಡುವೆ ನನ್ನ ಹೆಂಡತಿ ಬೇರೆ ಅಮೇರಿಕಾದ ಹುಡುಗನ ಜೊತೆಗೆ ನಿಧಿ ಮದುವೆ ಮಾಡೋದಕ್ಕೆ ಹೊರಟಿದ್ದಾಳೆ. ನಮ್ಮ ನಿಧಿ ಮದುವೆನ ಈ ಸಂಜಯ್ ಜೊತೆ ಮಾಡೋಕ್ಕಾಗತ್ತಾ? ಚಿಕ್ಕಮ್ಮ ಯಾಕೆ ಹೀಗೆ ಆಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಚಿಕ್ಕಮ್ಮನಿಗೂ ನಿಧಿ ಮದ್ವೆ ಬಗ್ಗೆ ಆಸೆಗಳಿದೆ, ಕನಸುಗಳಿದೆ. ಜೊತೆಗೆ ಹಿಂದೆ ನಡೆದಿದ್ದ ಬಗ್ಗೆ ಅವ್ರ ಮನ್ಸಿಗೂ ಬೇಜಾರಿದೆ. ಸಂಜೆ ಮನೆಯವರು ಬೇರೆ ಮನೆಯವ್ರನ್ನ ನೋಡಿದಾರೆ ಅಂತ ಚಿಕ್ಕಮ್ಮನಿಗೆ ಗೊತ್ತಿದೆ. ಹಾಗೆ ಚಿಕ್ಕಮ್ಮನೂ ನಿಧಿಗೆ ಬೇರೆ ಹುಡುಗನ ಹುಡ್ಕಕ್ಕೆ ಮುಂದಾಗಿದ್ದಾರೆ. ಅದೇನೇ ಇರಲಿ, ನಾವು ಹೀಗೆ ಸುಮ್ಮನಿದ್ದು ಬಿಟ್ರೆ ನಾಳೆನೇ ಅಮೇರಿಕಾ ಹುಡುಗನ ಜೊತೆ ನನ್ನ ಮಗಳು ಎಂಗೇಜ್ಮೆಂಟು ನಡೆದೋಗುತ್ತೆ. ಅಯ್ಯೋ, ಹಾಗೆಲ್ಲ ಆಗ್ಬಾರ್ದು.
ನಿಧಿಗೆ ಯಾರೂ ನಮ್ಮ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಅವಳು ಸಂಜಯನ ತುಂಬಾ ಹಚ್ಕೊಂಡಿದ್ದಾಳೆ. ಹಾಗಿದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಹಾಗೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಏನು ಐಡಿಯಾ? ಇದೆಲ್ಲ ಆಗತ್ತೆ ಅಂತೀರಾ? ಖಂಡಿತ ಆಗುತ್ತೆ ಕಣೋ. ತಾತ ಹೇಳ್ತಿರೋದು ಸರಿ ಅನಿಸ್ತಿದೆ. ನಾವು ಅವ್ರು ಹೇಳ್ದ ಹಾಗೆ ಮಾಡೋಣ. ನಿಧಿ, ಏನ್ ಮಾಡ್ತಿದ್ಯಾ ನೀನು? ತಲೆ ಕೆಟ್ಟಿದ್ಯಾ ನಿನಗೆ? ತಲೆ ಕೆಟ್ಟಿರೋದು ನನಗಲ್ಲ ಮಾಮ್. ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೂ ಸೀರೆ ಉಟ್ಕೊಂಡು ರೆಡಿ ಆಗು ಅಂತ ಹೇಳ್ತಿದ್ಯಲ್ಲ, ತಲೆ ಕೆಟ್ಟಿರೋದು ನಿನಗೆ. ನಿಧಿ, ನಿಧಿ, ನಾನ್ ನಿನ್ ತಾಯಿ. ನಾನು ಏನೇ ಮಾಡಿದ್ರು ಎಲ್ಲ ನಿನ್ ಒಳ್ಳೇದಕ್ಕೇನೆ. ಬೇಗ ರೆಡಿ ಆಗು ಬೇಬಿ. ಇಷ್ಟ ಇಲ್ದಿರೋ ಮದ್ವೆ ಮಾಡಿದ್ರೆ ಹೇಗ್ ಒಳ್ಳೇದಾಗುತ್ತೆ ಮಾಮ್? ನೀನ್ ಇನ್ನೂ ಚಿಕ್ಕವಳು, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಸುಮ್ಮನೆ ನಾನು ಹೇಳೋದನ್ನ ಕೇಳು. ನನ್ನ ಮನ್ಸು ನಿನಗೆ ಅರ್ಥ ಆಗಿಲ್ಲ ಮಾಮ್. ನಾನಂತೂ ನೀ ಹೇಳಿದ ಮಾತು ಕೇಳಲ್ಲ. ನಾನು ರೆಡಿ ಆಗಲ್ಲ. ಮನೆಯವ್ರೆಲ್ರ ಜೊತೆ ಸೇರ್ಕೊಂಡು ನೀನು ನನ್ನ ಹೊಟ್ಟೆ ಉರಿಸ್ತಾ ಇದ್ಯಾ? ಈಗ ನೀನ್ ರೆಡಿ ಆಗ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ.